ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಇದೆ ಟಾಪಿಕ್ ವಿದ್ಯಾರ್ಥಿಗಳೇ. ಆ ಟಾಪಿಕ್ ಯಾವ್ದಪ್ಪ ಅಂದ್ರೆ ಕನ್ನಡದ ಮೊಟ್ಟ ಮೊದಲ ಮನೆತನ ಕದಂಬ ಮನೆತನ. ಕನ್ನಡದ ಮೊಟ್ಟ ಮೊದಲ ಮನೆತನ ಕರ್ನಾಟಕದಲ್ಲಿ ಉದಯಿಸಿದ ಮೊಟ್ಟ ಮೊದಲ ಕನ್ನಡದ ಮನೆತನ. ಕನ್ನಡದ ಮನೆತನ ಯಾರಪ್ಪ ಅಂದ್ರೆ ಕದಂಬರು. ಕನ್ನಡದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಕದಂಬರು. ಅದೇ ರೀತಿ ಕರ್ನಾಟಕದ ಮೊಟ್ಟ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಶಾತವಾಹನರು. ಕರ್ನಾಟಕದ ಮೊದಲ ಮನೆತನ ಶಾತವಾಹನರು. ಕರ್ನಾಟಕದ ಇತಿಹಾಸದಲ್ಲಿ ದಕ್ಷಿಣ ಭಾರತದಲ್ಲಿ ಮೊದಲು ಉದಯಿಸಿದ ಮನೆತನ ಯಾವ್ದಪ್ಪ ಅಂದ್ರೆ ಶಾತವಾಹನ. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಮೊದಲು ಉದಯಿಸಿದ ಕನ್ನಡದ ಮನೆತನ ಯಾವ್ದಪ್ಪ ಅಂದ್ರೆ ಶಾತವಾಹನ ಕದಂಬರು. ಕನ್ನಡದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಕದಂಬರು. ಕರ್ನಾಟಕ ಇತಿಹಾಸದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಶಾತವಾಹನರು. ಶಾತವಾಹನರು ಮೂಲತಃ ಆಂಧ್ರ ಪ್ರದೇಶದವರು. ಪ್ರಸಿದ್ಧ ಅರಸ ಗೌತಮ ಪುತ್ರ ಶಾತಕರ್ಣಿ. ಅದೇ ರೀತಿ ಕದಂಬ ವಂಶವನ್ನು ಸ್ಥಾಪಿಸಲು ಸಹಾಯ ಮಾಡಿದ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಕೌಟಿಲ್ಯ ಮಯೂರವರ್ಮನಿಗೆ ಸಹಾಯ ಮಾಡಿದನು. ಆದ್ದರಿಂದ ಈ ಒಂದು ಕದಂಬ ಮನೆತನವನ್ನು ಸ್ಥಾಪಿಸಲು ಕಾರಣವಾಯಿತು. ಹೆಂಗ ಸಹಾಯ ಮಾಡಿದ್ರಪ್ಪ ಅಂದ್ರೆ ಪಲ್ಲವ ವಂಶದ ಶಿವಸ್ಕಂದ ವರ್ಮ ಕೌಟಿಲ್ಯನಿಗೆ ಒಂದು ಸಲ ಅವಮಾನ ಮಾಡಿದನು. ತನ್ನ ಒಂದು ಸಭಾದಲ್ಲಿ ಕೌಟಿಲ್ಯನನ್ನು ಅವಮಾನಗೊಳಿಸಿದಾಗ ಕೌಟಿಲ್ಯ ಏನಂದ್ರೆ ನಿನ್ನ ಸಾಮ್ರಾಜ್ಯವನ್ನು ಪತನಗೊಳಿಸುತ್ತೇನೆ ಎಂದು ಪಲ್ಲವ ಅರಸನಾದ ಶಿವಸ್ಕಂದ ವರ್ಮನಿಗೆ ಹೇಳ್ತಾನೆ. ಆಗ ಈ ಒಬ್ಬ ಮಯೂರವರ್ಮ ಕಂಚಿಗೆ ಬಂದಿರ್ತಾನ. ಕಂಚಿಗೆ ಉನ್ನತ ವ್ಯಾಸಂಗಕ್ಕೆ ಹೆಚ್ಚಿನ ವ್ಯಾಸಂಗಕ್ಕೆ ಬಂದಿರ್ತಾನೆ. ಯಾರ್ಯಾರು ಬಂದಿರ್ತಾರ? ವೀರಶರ್ಮ ಅವರ ತಾತ, ಮಯೂರವರ್ಮ ತಾತ ಇಬ್ಬರು ಸೇರಿ ಸ್ನಾನ ಮಾಡುವಾಗ ಈ ಪಲ್ಲವ ವಂಶದ ದೊರೆ ಶಿವಸ್ಕಂದ ವರ್ಮ ಅಶ್ವಮೇಧ ಯಾಗ ಮಾಡುತ್ತಿದ್ದನು. ಆಗ ಈ ಒಂದು ಮಯೂರವರ್ಮನ ಬಟ್ಟೆಯ ಮೇಲೆ ಆ ಒಂದು ಅಶ್ವ ಕುದುರೆ ಹಾದುಕೊಂಡು ಹೋಗುತ್ತದೆ. ಆದ್ದರಿಂದ ಸಿಟ್ಟಿಗೇರಿದ ಮಯೂರವರ್ಮ ಕೇಳ್ತಾನೆ, ಏನು ಈ ತರ ಮಾಡಿದ್ರೆ ಅಂದ್ರೆ ನಾವು ಇದೇ ತರ ಮಾಡುತ್ತೇವೆ, ನಮ್ಮನ್ನು ಯಾರು ಏನು ಮಾಡೋದಿಲ್ಲ ಅಂತ ಪಲ್ಲವರ ಸೈನಿಕರು ಹೇಳ್ತಾರೆ. ಆಗ ಸಿಟ್ಟು ಬಂದ ಮಯೂರವರ್ಮನಿಗೆ ಹೇಗಾದರೂ ಮಾಡಿ ಆತನ ಒಂದು ಸೊಕ್ಕನ್ನು ಮುರಿಯಬೇಕೆಂದು ಆಲೋಚನೆ ಮಾಡ್ತಾನೆ. ಆಗ ಕೌಟಿಲ್ಯ ಆತನಿಗೆ ಪರಿಚಯವಾಗುತ್ತಾನೆ. ಆಗ ಈ ಒಂದು ಶ್ರೀಶೈಲದಲ್ಲಿ ಬೆಟ್ಟ ಗುಡ್ಡಗಳಿರ್ತವೆ. ಶ್ರೀಶೈಲದಲ್ಲಿ ಬೆಟ್ಟ ಗುಡ್ಡದಲ್ಲಿ ಒಬ್ಬ ಸೈನಿಕರನ್ನು ಕಾಡು ಜನರನ್ನು ಸೇರಿಸಿಕೊಂಡು ಪಲ್ಲವ ಒಂದು ಮನೆತನವನ್ನು ನಾಶಪಡಿಸುತ್ತಾನೆ. ಯಾರಪ್ಪ ಅಂದ್ರೆ ಮಯೂರವರ್ಮ ಅಥವಾ ಮಯೂರಶರ್ಮ. ಮಯೂರವರ್ಮನ ಹಿಂದಿನ ಹೆಸರು ಮಯೂರಶರ್ಮ ಅಥವಾ ಮಯೂರವರ್ಮ. ಅದೇ ರೀತಿ ಪಲ್ಲವ ವಂಶವನ್ನು ನಾಶಗೊಳಿಸಿ ಈ ಒಂದು ಕದಂಬ ವಂಶವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಮಯೂರವರ್ಮ. ಆತನ ತಾತ ವೀರಶರ್ಮ, ಆತನ ಗುರು ಅಂದ್ರೆ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಲು ಸಹಾಯ ಮಾಡಿದ ವ್ಯಕ್ತಿ ಕೌಟಿಲ್ಯ, ಚಾಣಕ್ಯ. ಅದೇ ರೀತಿ ವಿದ್ಯಾರ್ಥಿಗಳೇ, ಕನ್ನಡದ ಮೊಟ್ಟ ಮೊದಲ ಮನೆತನ ಕದಂಬರು. ಅದೇ ರೀತಿ ಲಾಂಛನ ಸಿಂಹ. ಕದಂಬರ ಲಾಂಛನ ಯಾವುದು? ಸಿಂಹ. ಕದಂಬರ ರಾಜಧಾನಿ ಬನವಾಸಿ. ಧ್ವಜ ಯಾವುದು? ವಾನರ ಧ್ವಜ. ಇದು ಎಕ್ಸಾಮ್ ಅಲ್ಲಿ ಸಾಕಷ್ಟು ಸಲ ಕೇಳಿದ್ದಾರೆ, ಧ್ವಜ ವಾನರ ಧ್ವಜ. ಅದೇ ರೀತಿ ನಾಣ್ಯ ಯಾವ್ದಪ್ಪ? ಕದಂಬರ ನಾಣ್ಯ ಯಾವ್ದಪ್ಪ? ಪದ್ಮ ಟಂಕ. ಅದೇ ರೀತಿ ಸ್ಥಾಪಕ ಕದಂಬ ವಂಶ ಸ್ಥಾಪಕ ಮಯೂರವರ್ಮ ಅಥವಾ ಹಿಂದಿನ ಹೆಸರು ಮಯೂರ ಶರ್ಮ. ಅದೇ ರೀತಿ ಕದಂಬರ ಮೊಟ್ಟ ಮೊದಲ ಶಾಸನ ಅಥವಾ ಕನ್ನಡದ ಮೊದಲ ಶಾಸನ ಯಾವ್ದಪ್ಪ ಅಂದ್ರೆ ಆಲ್ಮಿಡಿ ಶಾಸನ. ಕದಂಬರ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ಕಾಕುಸ್ಥ ವರ್ಮ. ಅದೇ ರೀತಿ ಕದಂಬರ ಯುದ್ಧ ತಂತ್ರ ಯಾವ್ದಾಗತ್ತಪ್ಪ? ಕೂಟ ಯುದ್ಧ ತಂತ್ರ. ಇದು ಕೇಳಿದ್ದಾರೆ UPSC ಅಲ್ಲಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ. ಕೇಳಿದ್ದಾರೆ ಕದಂಬರ ಒಂದು ಯುದ್ಧ ತಂತ್ರ ಯಾವುದು ಇದ್ರಲ್ಲಿ ಅಂದ್ರೆ ಕೂಟ ಯುದ್ಧ ತಂತ್ರ. ಈ ಒಂದು ಕದಂಬರ ಮೇಲೆ ಪ್ರಶ್ನೆ ಆಗುತ್ತೆ ಕರ್ನಾಟಕದಲ್ಲಿ. ಯಾಕಂದ್ರೆ ಕನ್ನಡದ ಅಚ್ಚಗನ್ನಡ ಮನೆತನ ಯಾವ್ದಪ್ಪ ಅಂದ್ರೆ ಕದಂಬರು. ಡೈರೆಕ್ಟ್ ಆಗಿ ಕ್ವಶನ್ ಆಗಿದೆ PC ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ. ಅಚ್ಚ ಕನ್ನಡದ ಮೊದಲ ಮನೆತನ ಕದಂಬರು. ಕರ್ನಾಟಕವನ್ನು ಆಳಿದ ಮೊದಲ ಮನೆತನ ಅಂದ್ರೆ ಶಾತವಾಹನರು. ಕನ್ನಡದ ಮೊದಲ ಮನೆತನ ಅಂದ್ರೆ ಕದಂಬರು. ಕನ್ನಡದ ಮೊದಲ ಮನೆತನ ಕದಂಬರು. ಗೊತ್ತಿರಬೇಕಾದ ಅಂಶ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅದೇ ರೀತಿ ಲಾಂಛನ ಯಾವ್ದಪ್ಪ ಅಂದ್ರೆ ಸಿಂಹ. ಕದಂಬರ ಒಂದು ಲಾಂಛನ ಸಿಂಹ. ಅದೇ ರೀತಿ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬನವಾಸಿ. ಕದಂಬರ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬನವಾಸಿ. ಅದೇ ರೀತಿ ವಿದ್ಯಾರ್ಥಿಗಳೇ, ಧ್ವಜ ವಾನರ ಧ್ವಜ. ಅದೇ ರೀತಿ ನಾಣ್ಯ ಪದ್ಮಟಂಕ. ಸ್ಥಾಪಕ ಮಯೂರವರ್ಮ ಅಥವಾ ಮಯೂರ ಶರ್ಮ. ಅದೇ ರೀತಿ ಶಾಸನ ಆಲ್ಮಿಡಿ ಶಾಸನ. ಪ್ರಸಿದ್ಧ ಅರಸ ಕದಂಬರ ಪ್ರಸಿದ್ಧ ಅರಸ ಕಾಕುಸ್ಥ ವರ್ಮ. ಸ್ಥಾಪಕ ಮಯೂರವರ್ಮ. ಯುದ್ಧ ತಂತ್ರ ಕೂಟ ಯುದ್ಧ ತಂತ್ರ. ಅದೇ ರೀತಿ ವಿದ್ಯಾರ್ಥಿಗಳ ಕದಂಬರು ನಮ್ಮ ಒಂದು ಕರ್ನಾಟಕವನ್ನು ಆಳಿದ ಕನ್ನಡದ ಮೊದಲ ಮನೆತನ. ಅದೇ ರೀತಿ ಕರ್ನಾಟಕವನ್ನು ಆಳಿದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಶಾತವಾಹನರು. ಈ ಶಾತವಾಹನರ ಸ್ಥಾಪಕ ಯಾರಪ್ಪ ಅಂದ್ರೆ ಸಿಮುಖ. ಗೊತ್ತಿರಬೇಕು ಎಲ್ಲ ಪಾಯಿಂಟ್ಸ್. ಎಂತ ಮುಖ? ಸಿಮುಖ. ಶಾತವಾಹನರ ಸ್ಥಾಪಕ ಸಿಮುಖ. ಶಾತವಾಹನ ಪ್ರಸಿದ್ಧ ಅರಸ ಗೌತಮಿ ಪುತ್ರ ಶಾತಕರ್ಣಿ. ಇವೆಲ್ಲ ಪಾಯಿಂಟ್ಸ್ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಕದಂಬರ ಬಗ್ಗೆ ನಮ್ಗೆ ಇಷ್ಟು ಗೊತ್ತಿರಬೇಕು. PC ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗುತ್ತೆ, PSI ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗುತ್ತೆ, SD ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗ್ಬೋದು. ದಯವಿಟ್ಟು ಕದಂಬರ ಬಗ್ಗೆ ಜನರಲ್ ನಾಲೆಜ್ ಆಗಿ ಇಷ್ಟು ಗೊತ್ತಿದ್ದರೆ ಸಾಕು ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ದಯವಿಟ್ಟು ಈ ವಿಡಿಯೋದಲ್ಲಿರೋ ಮಾಹಿತಿಯನ್ನು ಸಂಪೂರ್ಣವಾಗಿ ನಿಮ್ಮ ಒಂದು ನೋಟ್ಸ್ ಅಲ್ಲಿ ಬರೆದಿಟ್ಟುಕೊಳ್ಳಿ. ತುಂಬಾ ಎಕ್ಸಾಮ್ಗೆ ತುಂಬಾ ಅನುಕೂಲವಾಗುತ್ತೆ. ದಯವಿಟ್ಟು
ಎಕ್ಸಾಮ್ ಅನುಕೂಲವಾಗಿ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ. ಇಲ್ಲಿಗೆ ಕದಂಬರ ಬಗ್ಗೆ ಮುಕ್ತಾಯವಾಗುತ್ತೆ. ನೆಕ್ಸ್ಟು ಯಾರಪ್ಪ ಅಂದರೆ ಗಂಗರ ಬಗ್ಗೆ ಹೇಳ್ತೇನೆ. ದಯವಿಟ್ಟು ಈ ವಿಡಿಯೋ ಚೆನ್ನಾಗಿ ನೋಡಿ ವಿದ್ಯಾರ್ಥಿಗಳೇ. ಕದಂಬರ ಬಗ್ಗೆ ಕನ್ನಡದ ಮೊಟ್ಟ ಮೊದಲ ಮಾತನ್ನು ಕೇಳ್ಬೋದು, ಲಾಂಛನ ಕೇಳ್ಬೋದು, ರಾಜಧಾನಿ, ಧ್ವಜ, ನಾಣ್ಯ, ಅದೇ ರೀತಿ ಶಾಸನ, ಸ್ಥಾಪಕ, ಪ್ರಸಿದ್ಧ ಅರಸ, ಅವರೊಂದು ಯುದ್ಧದ ತಂತ್ರ, ಯಾವುದಾದ್ರೂ ಪ್ರಶ್ನೆ ಆಗ್ಬೋದು ಕದಂಬರ ಬಗ್ಗೆ. ದಯವಿಟ್ಟು ಚೆನ್ನಾಗಿ ನೋಡಿ, ಚೆನ್ನಾಗಿ ಓದಿ, ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಸಮಯ ಹೋದ ಮೇಲೆ ಸಮಯ ಬರಲ್ಲ. ದಯವಿಟ್ಟು ಚೆನ್ನಾಗಿ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ.